ಗಂಭೀರವಾಗಿ ಏನ್ ಹೇಳ್ತಾರೆ ಸ್ವಲ್ಪ ಈಗ ಮೊದಲನೇದಾಗಿ ಇಲ್ಲಿ ಬಂದು ನೋಡಿದ್ರೆ ಅಲ್ಲಿ ಆಗಿರೋ ಅಪಘಾತದ್ದು ಒಂದಷ್ಟು ಫುಟೇಜ್ಗಳನ್ನ ನೋಡಿದೆ. ಅಲ್ಲಿರೋ ಅಪಘಾತದ ತೀವ್ರತೆ ನೋಡಿದ್ರೆ ಅಂಡ್ ಇಲ್ಲಿರೋ ಪೇಷಂಟ್ ಗಳನ್ನ ನೋಡಿದ್ರೆ ನಿಜವಾಗ್ಲೂ ದೇವ್ರ ದೊಡ್ಡದು ಅನ್ಸುತ್ತೆ. ಏನು ಅಂತ ದೊಡ್ಡ ಇದು ಅಷ್ಟೊಂದು ಸಾವು ನೋವುಗಳಾಗ್ಬಿಡುತ್ತೇನೋ ಅನ್ನೋ ಪರಿಸ್ಥಿತಿನಲ್ಲಿ ಅದೊಂದು ಅಪಘಾತ ಆಗಿದೆ. ಆಮೇಲೆ ಇವತ್ತು ಏನೋ ಸ್ಥಳೀಯ ಶಾಸಕರು ಮತ್ತೆ ನಿನ್ನೆ ಮತ್ತೆ ಇವತ್ತೆಲ್ಲ ಹಾಲಿ ಮಾಜಿ ಶಾಸಕರೆಲ್ಲ ಬಂದು ಹೋಗಿದಾರೆ ಅನ್ನೋ ಮಾಹಿತಿ ಇದೆ. ಆದ್ರೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇಂಥ ಸಮಯಗಳಲ್ಲಿ ಎಲ್ಲಾ ಶಾಸಕರು ಅವ್ರು ಹಾಲಿ ಆಗಿರ್ಲಿ ಮಾಜಿ ಆಗಿರ್ಲಿ, ನಿಮ್ಮ ಕ್ಷೇತ್ರದಲ್ಲಿ ನಿಮ್ಗೇನು ಮತ ಕೊಟ್ಟು ಆಯ್ಕೆ ಮಾಡಿರ್ತಾರೆ ಅಂತವ್ರಿಗೆ ಸಮಸ್ಯೆಗಳಾದಾಗ ಅವ್ರ ಸಾವು ನೋವುಗಳಿಗೆ ಬಂದು ತಾವು ನಿಂತ್ಕೊಂಡು ಸ್ಪಂದಿಸಿದ್ರೆ ಅದು ಒಳ್ಳೇದಾಗುತ್ತದೆ. ಅಂಡ್ ಎರಡನೇ ವಿಚಾರ ಏನಂತ ಹೇಳಿದ್ರೆ, ಈಗ ನಮ್ಮಲ್ಲಿ ತಾವು ಗಮನಿಸಿರ್ಬೋದು, ಈಗ ಒಂದ್ ಸ್ವಲ್ಪ ವರ್ಷಗಳಿಂದ ನಮ್ದೊಂದು ಆನೆ ಕೇರಳಕ್ಕೆ ಹೋಗ್ಬಿಟ್ಟು ಅಲ್ಲೊಂದೇನೋ ಹತ್ಯೆ ಆಗೋಯ್ತು ಅಂತ ಹೇಳಿ, ಕರ್ನಾಟಕದ ಆನೆ ಹತ್ಯೆ ಆಯ್ತು ಅಂತ ಹೇಳಿ ದುಡ್ಡು ಕೊಟ್ರು. ಅಂಡ್ ರೀಸೆಂಟ್ ಆಗಿ ಗಣಪತಿ ವಿಸರ್ಜನೆ ಅದೊಂದು ಬೇರೆ ಕೇರಳದಲ್ಲೂ ಇನ್ನೊಂದು ಘಟನೆ ಆಯ್ತು. ಸೊ ಪ್ರತಿ ಸರಿನೂ ಈಗ ಕೇರಳ ರಾಜ್ಯಕ್ಕೆ ನಮ್ಮ ರಾಜ್ಯ ಇದರಿಂದ ತುಂಬಾ ಭಕ್ತಾದಿಗಳು ಹೋಗ್ತಾರೆ ಎಲ್ಲಿಗೆ, ಶಬರಿಮಲೆಗೆ. ಸೊ ಎರಡು ಸರ್ಕಾರಗಳ ಸಮನ್ವಯದಿಂದ ಮಾತಾಡ್ಕೊಂಡು ಎಸ್ಪೆಷಲಿ ಶಬರಿಮಲೆಗೆ ಬಂದು ಹೋಗುವಂತ ವಿಚಾರಗಳು ಏನಾದ್ರು ಬೈ ಚಾನ್ಸ್ ಅವಘಡಗಳಾದ್ರೆ ಅನಾಹುತಗಳಾದ್ರೆ ಅದನ್ನ ಏನ್ ಮಾಡ್ಬೇಕು ಅನ್ನೋದು ಇಬ್ರು ಕೂತ್ಕೊಂಡು ಮಾತಾಡಿ ಬಂದು ಹೋಗುವಂತ ಯಾತ್ರಿಗಳಿಗೆ ಒಂದು ಈ ತರ ಏನೋ ವಿಚಾರ ಆದ್ರೆ, ಸಾವು ನೋವುಗಳಾದ್ರೆ ಅದಕ್ಕೆ ಸೂಕ್ತವಾದ ಪರಿಹಾರಗಳನ್ನ ಕೊಡೋದನ್ನ ಎರಡೂ ಸರ್ಕಾರದವ್ರು ಮಾತಾಡ್ಬೇಕಾಗ್ತದೆ. ಅಂಡ್ ರಾಜ್ಯ ಸರ್ಕಾರ ಈಗ ಏನಂತ ಹೇಳಿ ಇನ್ನೊಂದು ತಿಳ್ಕೊಂಡಿದೆ ಅಂತ ಹೇಳಿದ್ರೆ, ಇದೊಂದು ಖಾಸಗಿ ಬಸ್ ಆಗಿತ್ತು ಅಂತ ಹೇಳಿ. ಸೊ ರಾಜ್ಯ ಸರ್ಕಾರ ಈಗ ಖಾಸಗಿ ಬಸ್ಸು ಮತ್ತೆ ಅದು ಸರ್ಕಾರಿ ಬಸ್ ಅಲ್ಲ ಅನ್ನೋದು ಯಾವ್ದೇ ತಾರತಮ್ಯ ನೋಡಿದಿರಾ, ಏನ್ ಅಪಘಾತ ಆಗಿದೆ ಅವ್ರಿಗೆ ಸೂಕ್ತವಾಗಿ ಪರಿಹಾರ ಕೊಡೋದಕ್ಕೆ ಏನ್ ಬೇಕು. ಮತ್ತೆ ಒಬ್ರು ತೀರ್ಕೊಂಡಿದ್ರೆ ಅಂತ ಬೇರೆ ಕೇಳ್ಪಟ್ಟೆ, ಅದು ತುಂಬಾ ನೋವಿನ ವಿಚಾರ. ಮತ್ತೆ ಇನ್ನೊಬ್ರು NFI ಹಾಸ್ಪಿಟಲ್ ಒಬ್ರು, ಮತ್ತೆ ಬೇಬಿ ಇದು BMH ಬೇಬಿ ಮೆಮೋರಿಯಲ್ ಹಾಸ್ಪಿಟಲ್ ಅಂತ ಹೇಳಿ ಕಾಸರಗೋಡು ಅವ್ರು ಉಳ್ಕೊಂಡಿದ್ದಾರೆ ಅಂತ. ಅವ್ರಿಬ್ರದ್ದು ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ದೇವರು ಅವ್ರಿಬ್ರಿಗೂ ಏನು ಆಗದಿರಂಗೆ ಅವ್ರನ್ನ ಜೀವಂತವಾಗಿ ಕರ್ಕೊಂಡ್ ಬರ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಈ ಕೂಡ್ಲೆ ರಾಜ್ಯ ಸರ್ಕಾರ ಮತ್ತೆ ಕೇರಳ ಸರ್ಕಾರ ಇಬ್ಬರ ಹತ್ರನು ಮಾತಾಡಿ ಏನ್ ಸಮಸ್ಯೆ ಆಗಿದೆ ಇವ್ರಿಗೆ ಸೂಕ್ತವಾದ ಪರಿಹಾರ ಕೊಡೋದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ತಕ್ಷಣವಾಗಿ. ಈಗ ರಾಜ್ಯ ಸರ್ಕಾರ ಕೇರಳ ಸರ್ಕಾರದ ಮಾತಾಡ್ಬೇಕು. ಯಾಕಂತಂದ್ರೆ ಈ ತರ ಅವಘಡಗಳಾದಾಗ ನಾವೆಲ್ಲ ಒಟ್ಟಾಗಿ ನಿಂತ್ಕೋಬೇಕಾಗತ್ತೆ. ಅಲ್ಲಿರೋ ಜನಗಳೇ, ನಮ್ ಜನಗಳೇ. ಅಂಡ್ ಅದ್ರಲ್ಲೂ ಕೇರಳಗೆ ಭಕ್ತಾದಿಗಳು ನಮ್ಮಿಂದ ತುಂಬಾ ಹೋಗ್ತಾರೆ, ಯಾರು ಶಬರಿಮಲೆ ಭಕ್ತರು ಹೋಗ್ತಾರೆ. ಅದಕ್ಕೆ ಕೇರಳ ಸರ್ಕಾರಕ್ಕೆ ರೆವಿನ್ಯೂ ಕೂಡ ಬರ್ತದೆ, ಏನಿಲ್ಲ ಅಂತೇನಿಲ್ಲ. ಹಾಗಾಗಿ ಅವ್ರದ್ದು ಒಂದು ಫಂಡ್ಸ್ ಅಂತ ಇದ್ದೇ ಇರ್ತವೆ. ಇಂಥ ವಿಚಾರಗಳಲ್ಲಿ ಏನಾದ್ರು ಆದಾಗ, ಕೇರಳದಲ್ಲಿ ಶಬರಿಮಲೆಗೆ ಏನಾದ್ರು ಆದಾಗ ಅಂತೇಳಿ ಅಲ್ಲಿ ಒಂದು ಫಂಡ್ಸ್ ಇಟ್ಕೊಂಡೇ ಇರ್ತಾರೆ. ಆ ಫಂಡ್ಸ್ ಇಂದ ತ್ವರಿತವಾಗಿ ಇಲ್ಲಿ ಪ್ರಾಣ ಕಳ್ಕೊಂಡಿರೋರ್ಗೆ ಮತ್ತೆ ಅಲ್ಲಿ ಕೇರಳದಲ್ಲಿ ಏನು ಉಳ್ಕೊಂಡಿದಾರಲ್ಲ ಇನ್ನಿಬ್ರು, ಅವ್ರ ಬಗ್ಗೆನೂ ಒಂದ್ ಸ್ವಲ್ಪ ನಮ್ಮ ಇಲ್ಲಿಯ ಹಾಲಿ ಶಾಸಕರು ಅಲ್ಲಿ ಕೇರಳ ಸರ್ಕಾರಕ್ಕೆ ಮಾತಾಡಿ ಅವ್ರಿಗೆ ಸೂಕ್ತವಾದ ಒಂದು ಏನು ಚಿಕಿತ್ಸೆ ಇದೆ ಅದನ್ನ ನೋಡ್ಕೊಳ್ಳುವಂತ ವ್ಯವಸ್ಥೆಗಳು ಮಾಡಬೇಕು. ಸಂಬಂಧಪಟ್ಟ ಎಲ್ಲಾ ಪ್ರತಿನಿಧಿಗಳು, ಜಿಲ್ಲಾ ಮಂತ್ರಿ ಆಗಿರ್ಬೋದು, ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು, ಯಾಕಂದ್ರೆ ಇದು ಇಂಟರ್ ಸ್ಟೇಟ್ ಆದ್ರಿಂದ ಎರಡು ಮುಖ್ಯಮಂತ್ರಿಗಳು ಮಾತಾಡೋ ಪರಿಸ್ಥಿತಿ ಬರ್ತದೆ. ಸೊ ಇದನ್ನ ದಯವಿಟ್ಟು ಸೂಕ್ತವಾಗಿ ತಗೊಳ್ಳಿ. ಅಂಡ್ ಇಲ್ಲಿ ಇರೋರು ಎಲ್ರು ರೈತರೇ, ಯಾರು ಏನು ಕಮರ್ಷಿಯಲ್ ಆಗೋದವರಲ್ಲ. ಬಟ್ ಒಂದು ವಿಚಾರ ಇನ್ನೊಂದು ನಿನಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಎಸ್ಪೆಷಲಿ ಖಾಸಗಿ ಏನು ಬಸ್ ಮಾಲೀಕರಿದ್ದೀರಿ, ನೀವುಗಳು ಕೂಡ ಜೀವನ ನಡೆಸೋದು ಈ ಬಸ್ಸಿಂದ ನನಗ್ ಗೊತ್ತು. ಆದ್ರೆ ಆ ಬಸ್ಸಲ್ಲಿ ಪ್ರಯಾಣಿಕರು ಏನ್ ಬರ್ತಾರೆ ಅವರೇ ನಿಮ್ಗೆ ಉದ್ಯೋಗ ಕೊಡೋದು, ಅವರೇ ನಿಮ್ಮ ಜೀವನ ನಿರ್ವಹಣೆಗೆ ಕಾರಣ. ನೀವು ಅವ್ರ ಬಗ್ಗೆ ಕಾಳಜಿ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಯಾಕಂದ್ರೆ ಅವ್ರು ಭದ್ರವಾಗಿದ್ರೆ ಮಾತ್ರ ನೀವು ನಿಮ್ ಜೀವನಗಳು ಕಟ್ಕೊಳಕ್ ಸಾಧ್ಯ, ನಿಮ್ಮ ಕುಟುಂಬಗಳು ಸಂಸಾರಗಳು ಚೆನ್ನಾಗಿರಕ್ ಸಾಧ್ಯ. ಹಾಗಾಗಿ ಈ ಘಟನೆ ಏನ್ ನಡೆದಿದೆ, ಈ ಬಸ್ ಮಾಲೀಕರು ಕೂಡ ಇದಕ್ಕೆ ಜವಾಬ್ದಾರಿ ತಗೋಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಬಸ್ ನಲ್ಲಿ ಪ್ರಯಾಣ ಮಾಡಿದವರ ಪ್ರತಿಯೊಬ್ರು ಜವಾಬ್ದಾರಿ ಆ ಬಸ್ ನ ಮಾಲೀಕನ ಮೇಲೆ ಆಗಿರುತ್ತೆ. ಅವ್ರು ಇನ್ಶೂರೆನ್ಸ್ ಮಾಡಿಸಿದಾರೆ ಅನ್ನೋದು ಇನ್ನೊಂದು ವಿಚಾರ ಬೇಕಾಗತ್ತೆ. ಬೈ ಚಾನ್ಸ್ ಇನ್ಶೂರೆನ್ಸ್ ಏನಾದ್ರು ಮಾಡಿಲ್ಲ ಅಂತ ಹೇಳಿದ್ರೆ ಅದು ಕಾನೂನು ಪ್ರಕಾರ ಅಪರಾಧ ಆಗುತ್ತೆ. ಸೊ ಅಂತ ಪರಿಸ್ಥಿತಿನಲ್ಲಿ ಈಗ ಖಾಸಗಿ ಬಸ್ ಮಾಲೀಕರು ಏನಿದ್ದಾರೆ ಅವ್ರು ಏನ್ ಮಾಡ್ತಾರೆ, ಅವ್ರು ಏನ್ ನಿಲುವು ತಗೋತಾರೆ ಅನ್ನೋದು ಮುಖ್ಯ ಆಗ್ತದೆ. ಯಾಕಂದ್ರೆ ನಾವು ಸರ್ಕಾರಕ್ಕೆ ಒತ್ತಾಯ ಇರೋದು ಮತ್ತೆ ಸರ್ಕಾರದಿಂದ ಇವ್ರಿಗೊಂದು ಪರಿಹಾರ ಕೊಡಿಸೋದು ಒಂದ್ ಕಡೆ ಆದ್ರೆ, ಈ ತರ ಘಟನೆಗಳಿಗೆ ಮೊನ್ನೆ ತರಳಬಾಳದು ಒಂದು ಇದೇ ತರದ ಘಟನೆ ಆಯ್ತು, ಅದು ಕೂಡ ಖಾಸಗಿ ಬಸ್ ಆಗಿತ್ತು. ಈಗ ಅಲ್ಲಿ ಆ ಖಾಸಗಿ ಬಸ್ ಮಾಲೀಕರು ಏನ್ ಮಾಡ್ತಾ ಇದಾರೆ, ಸೊ ಇಲ್ಲಿ ಯಾವ್ದೇ ರೀತಿ ರಾಜಕೀಯ ಮಾಡಿದಿರ, ಇನ್ಶೂರೆನ್ಸ್ ಅನ್ನೋದು ಒಂದು ತುಂಬಾ ಪ್ರಮುಖ ಆಗಿರೋ ವಿಚಾರ. ಅದ್ರಲ್ಲಿ ಬರೋ ಪ್ರಯಾಣಿಕರು ಸೇಫ್ ಆಗಿದ್ರೆ ಮಾತ್ರ ನೀವು ನಿಮ್ಮ ಬಿಸ್ನೆಸ್ ಸೇಫು, ನಿಮ್ ಕುಟುಂಬಗಳು ಸೇಫು. ಹಾಗಾಗಿ ಇದ್ರ ಜವಾಬ್ದಾರಿ ಖಾಸಗಿ ಬಸ್ಸಿನ ಮಾಲೀಕರ ಮೇಲೆ ನಿಮ್ಮೇಲೂ ಕೂಡ ಇದೆ. ಸೊ ನೀವು ಯಾವ್ದೇ ರೀತಿಯಾದ ಕಾಂಪ್ರಮೈಸ್ಗಳು ಮಾಡ್ಕೊಳ್ತೀರಾ, ಇನ್ಮೇಲೆ ನಿಮ್ ಬಸ್ಗಳಿಗೆ ಇನ್ಶೂರೆನ್ಸ್, ಬಸ್ಸಲ್ಲಿ ಪ್ರಯಾಣ ಮಾಡೋರ್ ಇನ್ಶೂರೆನ್ಸ್ ಕರೆಕ್ಟ್ ಆಗಿ ಮಾಡ್ಲೇಬೇಕು. ಯಾಕಂದ್ರೆ ಇದು ನಿಮ್ದು ಆದ್ಯ ಕರ್ತವ್ಯ ಆಗ್ತದೆ. ಕ್ಷೇತ್ರದ ಹಾಲಿ ಶಾಸಕರಾದಂತಹ ರವಿಶಂಕರ್ ಅವರು ಮತ್ತು ಮಾಜಿ ಸಚಿವರು, ಮಾಜಿ ಶಾಸಕರಾದಂತಹ ನಮ್ಮ ಸರಾ ಮಹೇಶ್ ಅಣ್ಣವರು ಬಂದು ಹಾಸ್ಪಿಟಲ್ ಸಾಂತ್ವನ ಹೇಳ್ಬಿಟ್ಟು ಹೋಗಿದ್ರೆ. ಆದರೆ ಯಾವುದೇ ರೀತಿಯಾದ ಸಾಂತ್ವನ ನಮ್ಮ ಜಿಲ್ಲಾ ಮಂತ್ರಿಗಳಾಗಿರ್ಬೋದು,
ಮುಜರಾಯಿ ಇಲಾಖೆಯ ಸಚಿವರುಗಳಾಗಿರ್ಬೋದು, ಇಲ್ಲ ಸಾರಿಗೆ ಇಲಾಖೆಯ ಸಚಿವರುಗಳಿಂದ ಯಾವುದೇ ರೀತಿಯಾದಂತ ನಮ್ಗೆ ಸಾಂತ್ವನ ಬಂದಿಲ್ಲ, ಪರಿಹಾರನೂ ಘೋಷಣೆ ಮಾಡಿಲ್ಲ. ಈ ಕೂಡಲೇ ಬಂದು ಸಾಂತ್ವನವನ್ನ ಹೇಳಿ ಪರಿಹಾರನ ಘೋಷಣೆ ಮಾಡಬೇಕು. ಪರಿಹಾರವನ್ನ ಘೋಷಣೆ ಮಾಡ್ಲಿಲ್ಲ ಅಂತ ರಾಜ್ಯದಲ್ಲಿರುವಂತ ಎಲ್ಲಾ ಶಬರಿಮಲೆ ಅಯ್ಯಪ್ಪನ ಭಕ್ತರೆಲ್ಲ ಸೇರಿ ಒಂದು ಉಗ್ರ ಹೋರಾಟ ಮಾಡ್ಲಿಕ್ಕೆ ನಾವು ಇಷ್ಟಪಟ್ಟು ಹೇಳ್ತಾ ಇದ್ದೀವಿ. ಮುಂದೆ ಅದು ನಾವು ಸೂಚಿಸ್ತಾ ಇದ್ದೀವಿ. ಸರ್, ಈಗ ಸಾಕಷ್ಟು ಭಕ್ತಾದಿಗಳು ಬಹುತೇಕ ಖಾಸಗಿ ಬಸ್ ಅಲ್ಲೇ ಹೋಗ್ತಾರೆ. ಈ ರೀತಿ ಅಪಘಾತ ಆದಾಗ ಯಾರು ಕೂಡ ಜವಾಬ್ದಾರಿ ತಗೊಳ್ಳಲ್ಲ. ಈ ನಿಟ್ಟಿನಲ್ಲಿ ನೀವೇನಾದ್ರೂ ಒಂದು ರೈತ ಮುಖಂಡರಾಗಿರ್ಬೋದು, ಭಕ್ತಾದಿಗಳು ನೇತೃತ್ವದಲ್ಲಿ ಖಾಸಗಿ ಬಸ್ ಮಾಲೀಕರ ಸಂಘಟನೆ ಏನಾದ್ರು ಭೇಟಿ ಮಾಡಿ ಇದಕ್ಕೆ ಪರಿಹಾರ ಕೇಳ್ತೀರಾ? ಕೇಳ್ತೀವಿ ಸರ್, ಮಾಡ್ತೀವಿ, ಕೇಳ್ತೀವಿ ಸರ್, ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಹೋಗಿರೋರು ಅಣ್ಣವ್ರು ಫಸ್ಟ್ ಹೇಳ್ದಂಗೆ ಯಾವ್ದೇ ತರ ಕಮರ್ಷಿಯಲ್ ಬಿಸ್ನೆಸ್ ಅಲ್ಲಿ ಇನ್ನೊಂದು ಬಿಸ್ನೆಸ್ ಅಲ್ಲಿ ಮಾಡ್ಕೊಂಡಿಲ್ಲ. ರೈತರು ಅಂತ ಬಂದಾಗ ಅದ್ರಲ್ಲಿ ಹ್ಯೂಜ್ ರೈತರು ಬರ್ತಾರೆ, ಸಣ್ಣ ರೈತರು ಬರ್ತಾರೆ. ಈ ಸಣ್ಣ ರೈತರಲ್ಲೇ ತುಂಬಾ ಸಣ್ಣ ರೈತರುಗಳು ಇವರು. ಏನೋ ವರ್ಷದ ಪೂರ್ತಿ ಚೀಟಿ ಕಟ್ಕೊಂಡು ಇವ್ರು ಶಬರಿಮಲೆಗೆ ಹೋಗಿರೋದು. ಒಂದೇ ಸರಿ ಅಮೌಂಟ್ ಹಾಕೊಂಡು ಹೋಗೋಷ್ಟು ಶಕ್ತಿ ಇಲ್ಲ ಇವ್ರಿಗೆ. ಇದಕ್ಕೆ ರಾಜ್ಯ ಸರ್ಕಾರ ಬಂದ್ಬಿಟ್ಟು ಏನಾದ್ರು ಒಂದು ಪರಿಹಾರ ಮಾಡ್ಲೇಬೇಕು ಅನ್ನೋದು ನಮ್ಮ ಮನವಿ ಸರ್. ಎಷ್ಟು ಜನ ಇದ್ರು? 53 ಜನ ಇಲ್ಲ 53 ಜನ ಅಲ್ಲ, ಅದು 40 ಸಿಂಗ್ ಏನೋ ಇದ್ರು ಅಂತ ಹೇಳಿದ್ರೆ ಕರೆಕ್ಟ್ ಗೊತ್ತಿಲ್ಲ. ಮತ್ತೆ ಒಂದು ಬಸ್ ಎರಡರಲ್ಲೂ ಹೋಗಿದ್ರು. ಬರ್ಬೇಕಾದ್ರೆ 47 ಜನನೇನೋ ಬಸ್ಸಲ್ಲಿ ಇದ್ರು ಅಂತ ಕೇಳ್ಪಟ್ಟಿದ್ವಿ. ಬಟ್ ಅದ್ರಲ್ಲಿ ಒಂದು ಹಾಸ್ಪಿಟಲ್ಗೆ ಎಷ್ಟು 27 ಜನ ಶಿಫ್ಟ್ ಮಾಡಿದ್ರು. ಇನ್ನೊಂದು ಕಣ್ಣೂರ್ ಮೆಡಿಕಲ್ ಕಾಲೇಜ್ ಅಂಡ್ ಇನ್ಸ್ಟಿಟ್ಯೂಟ್ಗೆ ಇನ್ನು ಎಮರ್ಜೆನ್ಸಿ ಇರೋನ ಶಿಫ್ಟ್ ಮಾಡಿದ್ರು ಸರ್. ನಾವು ಇಲ್ಲಿಂದ ಹೋಗೋಷ್ಟೊಳಗೆ ಒಂದು 5 ಅವರ್ ತಗೋತು. ನಾವ್ ಇಲ್ಲಿಂದ ಹೊರಟ್ವಿ ಹೋಗೋಣ ಅಂತ, ಏನಾಗಿದೆ ನೋಡೋಣ ಅಂತ ನಮ್ಮೂರವರ ಕಾರಣದಿಂದ. ಅಲ್ಲಿ ಈ ತರ ಪರಿಸ್ಥಿತಿ ಇತ್ತು. ಬಟ್ ಕೇರಳದವರು ಟ್ರೀಟ್ಮೆಂಟ್ ಕೊಡೋ ವಿಚಾರದಲ್ಲಿ ಏನು ಲೋಪ ಮಾಡಿಲ್ಲ, ಅವ್ರು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಬಟ್ ಈ ಪರಿಹಾರದ ವಿಚಾರದಲ್ಲಿ ಅವ್ರು ಬಂದು ಏನಾರು ಒಂದು ಮಾಡ್ಲೇಬೇಕು, ರಾಜ್ಯ ಸರ್ಕಾರದ ಜೊತೆ ಮಾತಾಡ್ಬೇಕು, ಅವ್ರು ಇವರು ಮಾತಾಡಿ ಏನಾರು ಒಂದು ಪರಿಹಾರ ಕೊಡ್ಲೇಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಸರ್, ಈಗ ಅವರು ಇಷ್ಟೇ ಕೊಡ್ಬೇಕು ಅಂದ್ರೆ ನಾವು ಬೇಡಿಕೆ ಇಡ್ಬೋದು ಸರ್, ಬೇಡಿಕೆ ಇಡ್ಬೋದು, ಅದ್ರಲ್ಲೇ ಏನು ಇದಿಲ್ಲ. ಬಟ್ ಈ ಘಟನೆ ಯಾರಿಗೂ ಆಗ್ಬಾರ್ದು. ಈ ಘಟನೆಯಿಂದ ನಾವು ಇಷ್ಟೇ ಕೊಡ್ಬೇಕು ಅಂತ ಕೇಳಕ್ಕಾಗಲ್ಲ. ಅವ್ರು ಬಂದು ಅವ್ರ ಪರಿಸ್ಥಿತಿ ಏನಿದೆ ಅದ್ ನೋಡಿ ಅದ್ರ ಮೇಲೆ ಅವ್ರು ಡಿಸೈಡ್ ಮಾಡಿ ಒಂದು ಒಳ್ಳೆ ನಿರ್ಧಾರ ತಗೋಬೇಕಂತ ನಾನು